ಇದು ನಮ್ಮ ಅರಸೀಕೆರೆಯ ರಾಮಣ್ಣ ಶಾಲೆ. ಇದು ಕರ್ನಾಟಕದಲ್ಲಿರುವಂಥ ಹಲವಾರು ಕನ್ನಡ ಶಾಲೆಗಳನ್ನು ಹೇಗೆ ಮುಚ್ತಾ ಇದ್ದಾರೋ ಹಾಗೇನೆ ಮೆತ್ತಗೆ ಇದು ಕೂಡ ಅದರ ಕಡೆಗೆ ಜಾರ್ತಾ ಇದೆ. ಕಾರಣಗಳು ನೂರಾರು ಇರಬಹುದು, ಆದರೆ ಕನ್ನಡ ಶಾಲೆಗಳು ಮುಚ್ತಾ ಇರೋದಂತೂ ಕಹಿ ಸತ್ಯ ಅಂತಲೇ ಹೇಳ್ಬೋದು. ನಾನು ನನ್ನ ತಂಡ ಸೇರಿ ಒಂದು ಪುಟ್ಟದೊಂದು ಕನಸನ್ನು ನೋಡ್ತಾ ಇದ್ದೀವಿ. ಮುಚ್ಚುವ ಹಂತಕ್ಕೆ ಬಂದಿರುವಂತಹ ಈ ನಮ್ಮ ರಾಮಣ್ಣ ಶಾಲೆಯನ್ನು ಮತ್ತೆ ಜೀವಂತಗೊಳಿಸುವ ಕನಸು. ಹಳೆಯ ಗೋಡೆಗಳಿಗೆ ಹೊಸ ಬಣ್ಣ ಕೊಡುವುದಷ್ಟೇ ಅಲ್ಲ, ಮತ್ತೆ ಮಕ್ಕಳನ್ನು ನಗು, ಓದು, ಕನಸುಗಳನ್ನು ತುಂಬಿಸುವ ಕನಸು. ಶಾಲೆಗೆ ಬರುವ ಮಕ್ಕಳಿಗೆ ಸರಿಯಾದ ಕೊಠಡಿಗಳೇ ಇಲ್ಲ. ಗೋಡೆಗಳು ಬಿರುಕು ಬಿಟ್ಟಿವೆ. ಮಳೆ ಬಂದರೆ ಒಳಗೆ ನೀರು ಜಾರಿ ಬರ್ತದೆ. ಶೌಚಾಲಯ ಸ್ಥಿತಿ ತುಂಬ ಹದಗೆಟ್ಟಿದೆ. ಬಳಸಲು ಸಹ ಸಾಧ್ಯವಾಗದಷ್ಟು ಮಟ್ಟಿಗೆ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಓದೋದು ತುಂಬಾ ಕಷ್ಟ. ನೀರು ಕುಡಿಯೋ ವ್ಯವಸ್ಥೆ ಕೂಡ ಇಲ್ಲ. ಚಿಕ್ಕ ಮಕ್ಕಳಿಗೆ ದಾಹ ಆದರೂ ಸಹಿಸಿಕೊಳ್ಬೇಕಾಗಿರುವಂತಹ ಪರಿಸ್ಥಿತಿ. ಪುಟ್ಟದೊಂದು ಪುಸ್ತಕಾಲಯವೂ ಕೂಡ ಇಲ್ಲ. ಕನಸುಗಳನ್ನು ಬೆಳೆಸುವ ಪುಸ್ತಕಗಳೇ ಇಲ್ಲದ ಜಾಗದಲ್ಲಿ ಮಕ್ಕಳು ದೊಡ್ಡ ಕನಸು ಹೇಗೆ ಕಾಣ್ತಾರೆ? ಹನಿ ಹನಿ ಕೂಡಿದರೆ ಹಳ್ಳ ಎನ್ನುವಂತಹ ಗಾದೆಗೆ ಚಿಕ್ಕ ಚಿಕ್ಕ ಪ್ರಯತ್ನಗಳು ಸೇರಿ ಒಂದು ದೊಡ್ಡ ಫಲಿತಾಂಶವನ್ನು ಕೊಡುತ್ತವೆ. ಈ ಒಂದು ಒಳ್ಳೆ ಕಾರ್ಯಕ್ಕೆ ನೀವು ಕೂಡ ಕೈ ಜೋಡಿಸಿ. ಸದ್ಯಕ್ಕೆ ಈ ಶಾಲೆಯಲ್ಲಿ 1ನೇ ತರಗತಿಯಿಂದ ಹಿಡಿದು 7ನೇ ತರಗತಿವರೆಗೆ ಮಕ್ಕಳು ಸರಿಸುಮಾರಾಗಿ 150ರಿಂದ 60 ಜನ ಇಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಹಾಗೇನೆ ಈ ಎಂಟೈರ್ ಬಿಲ್ಡಿಂಗ್ ನ ರಿನೋವೇಟ್ ಮಾಡಿಸ್ತೀವಿ ಅಂತಂದ್ರೆ ಖಂಡಿತವಾಗ್ಲೂ ತುಂಬಾ ಜಾಸ್ತಿ ದುಡ್ಡೇ ಹಿಡಿಯುತ್ತೆ. ಹಾಗಾಗಿ ನಾವು ಸದ್ಯದಲ್ಲಿ ನಮ್ಗೆ ಎಷ್ಟು ಡೊನೇಷನ್ಸ್ ಬರುತ್ತೋ ಅದರಲ್ಲಿ ಫಸ್ಟ್ ಪ್ರಿಯಾರಿಟಿ ಯಾವ್ದಿದೆ, ಆ ಮಕ್ಕಳಿಗೆ ಇಮಿಡಿಯೇಟ್ ಆಗಿ ಜೂನ್ 1ನೇ ತಾರೀಕು ಅವರ ಬೇಸಿಗೆ ರಜೆ ಮುಗಿಸ್ಕೊಂಡು ಬಂದಿದ ತಕ್ಷಣ ಅವ್ರಿಗೆ ಯಾವ್ದು ಇಮಿಡಿಯೇಟ್ ಆಗಿ ಬೇಕಾಗಿದೆಯೋ ಅದನ್ನ ಲಿಸ್ಟ್ ಔಟ್ ಮಾಡ್ಕೊಂಡು ಫಸ್ಟ್ ಅದ್ರ ಕಡೆಗೆ ಕೆಲಸ ಮಾಡ್ತಿದೀವಿ. ಫಾರ್ ಎಕ್ಸಾಂಪಲ್, ಇವಾಗ ಸದ್ಯಕ್ಕೆ ಅವ್ರಿಗೆ ಕ್ಲೀನ್ ಆಗಿರುವಂತಹ ಟಾಯ್ಲೆಟ್ ಫೆಸಿಲಿಟಿ, ಶೌಚಾಲಯಗಳ ವ್ಯವಸ್ಥೆ ಆಗಿರ್ಬೋದು, ಹಾಗೇನೆ ಸ್ವಚ್ಛ ಕುಡಿಯುವ ನೀರಿನ ಸೌಲಭ್ಯ ಆಗಿರ್ಬೋದು, ಹಾಗೇನೆ ಪುಟ್ಟದೊಂದು ಲೈಬ್ರರಿ, ಇದನ್ನ ಫಸ್ಟ್ ಫೇಸ್ ಅಲ್ಲಿ ನಾವು ಇಟ್ಕೋಬೇಕು ಅಂತ ಅನ್ಕೊಂಡಿದೀವಿ. ಹಾಗೆ ಒಂದಿಷ್ಟು ಕ್ಲಾಸ್ ರೂಮ್ಸ್ ಕಂಪ್ಲೀಟ್ ಆಗಿ ಪೇಂಟ್ ಇಲ್ಲ, ಹಾಗೇನೆ ಡ್ಯಾಂಪ್ನೆಸ್ ಆಗಿ ಫುಲ್ ಕಿತ್ಕೊಂಡ್ ಬಂದ್ಬಿಟ್ಟಿದೆ. ಅದನ್ನು ಕೂಡ ಒಂದ್ ಸ್ವಲ್ಪ ಎಷ್ಟರ ಮಟ್ಟಿಗೆ ಆಗುತ್ತೋ ಅಷ್ಟರ ಮಟ್ಟಿಗೆ ನಾವು ರಿನೋವೇಟ್ ಮಾಡ್ಸೋಣ ಅಂತ ಅನ್ಕೊಂಡಿದೀವಿ. ಸೊ ಯು ಕ್ಯಾನ್ ಗೋ ಅಹೆಡ್ ಅಂಡ್ ಡೊನೇಟ್. ಹಾಗೇನೆ ಬಂದಂತಹ ಎಲ್ಲಾ ಪ್ರತಿದಿನದ ಡೊನೇಷನ್ಸ್ ನನಗೆ ರಿಸೀವ್ ಆಗಿರುವಂತಹ ಅಪ್ಡೇಟ್ಸ್ ಆಗಿರ್ಬೋದು, ನಾವು ಎಷ್ಟು ಸ್ಪೆಂಡ್ ಮಾಡಿದೀವಿ ಅದನ್ನು ಕೂಡ ಕಂಪ್ಲೀಟ್ ಆಗಿ ನನ್ನ ಸ್ಟೋರೀಸ್ ಅಲ್ಲಿ ಆಗಿರ್ಬೋದು ಅಥವಾ ನನ್ನ ಹೈಲೈಟ್ಸ್ ಅಲ್ಲಿ ಆಗಿರ್ಬೋದು ನಾನು ಮೆನ್ಷನ್ ಮಾಡಿರ್ತೀವಿ. ನೀವು ಖಂಡಿತವಾಗ್ಲೂ ಚೆಕ್ ಮಾಡಬಹುದು. ಅರಸೀಕೆರೆಯಲ್ಲಿ ಇರುವಂತಹ ಎಲ್ಲರೂ ಕೂಡ ನಿಮಗೂ ಕೂಡ ಇಂಟ್ರೆಸ್ಟ್ ಇದೆ ಈ ತರದೊಂದು ಡ್ರೈವ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ, ಹಾಗೇನೆ ಆ ರಿನೋವೇಷನ್ ಮಾಡಕ್ ಹೋದಾಗ ನಾವು ಕೂಡ ಇದರಲ್ಲಿ ಪಾಲ್ ತಗೋತೀವಿ ಅಥವಾ ವಿ ಆಲ್ಸೋ ವಾಂಟ್ ಟು ಪಾರ್ಟಿಸಿಪೇಟ್ ಅನ್ನೋರು ಕೂಡ ನನಗೆ DM ಮಾಡಿ, ನಾವು ಕೂಡ ಈ ಗ್ರೂಪ್ ಅಲ್ಲಿ ನಿಮ್ಗೆ ಆಡ್ ಮಾಡ್ತೀನಿ. ಹಾಗೇನೆ ಟೈಮಿಂಗ್ಸ್ ಆಗಿರ್ಲಿ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ಕೊಡ್ತಾ ಇರ್ತೀವಿ. ನೀವು ಕೂಡ ಬಂದು ನಮ್ಮ ಜೊತೆ ಜಾಯ್ನ್ ಆಗಬಹುದು. ಡೊನೇಟ್ ಮಾಡಕ್ ಆಗಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಖಂಡಿತವಾಗ್ಲೂ ಇರಲ್ಲ. ನಿಮ್ಮ ಪುಟ್ಟದೊಂದು ಎಫರ್ಟ್ ಕೂಡ ನಮಗೆ ಹೆಲ್ಪ್ ಮಾಡಬಹುದು. ಆಲ್ ಯು ಕ್ಯಾನ್ ಡೂ ಇಸ್ ಈ ವಿಡಿಯೋನ ಶೇರ್ ಮಾಡಿ, ರೀಶೇರ್ ಮಾಡಿ, ರೀಪೋಸ್ಟ್ ಮಾಡಿ, ಸೊ ದಟ್ ದಿಸ್ ರೀಚಸ್ ಟು ಪೀಪಲ್ ಹೂ ಕ್ಯಾನ್ ಜೆನ್ಯೂನ್ಲಿ ಹೆಲ್ಪ್ ಅಸ್. ಅಂತಂದ್ರೆ ಈ ಕಾಸ್ಗೆ, ಈ ಪರ್ಪಸ್ಗೆ ಜೆನ್ಯೂನ್ ಆಗಿ ಅವ್ರು ನಮಗೆ ಹೆಲ್ಪ್ ಮಾಡ್ತಾರೆ, ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅನ್ನೋರ್ನ ಕಮೆಂಟ್ಸ್ ಅಲ್ಲೂ ಕೂಡ ಮೆನ್ಷನ್ ಮಾಡಿ ಅಥವಾ ಇದನ್ನ ರೀಶೇರ್ ಮಾಡಿ, ಸೊ ದಟ್ ಇಟ್ ರೀಚಸ್ ದ ಲಾರ್ಜರ್ ಆಡಿಯನ್ಸ್ ಅಂಡ್ ವಿ ಗೆಟ್ ಗುಡ್ ಅಮೌಂಟ್ ಆಫ್ ಡೊನೇಷನ್ಸ್ ಅಂಡ್ ವಿ ಕ್ಯಾನ್ ಹೆಲ್ಪ್ ದೋಸ್ ಲಿಟಲ್ ಕಿಡ್ಸ್. ಥ್ಯಾಂಕ್ ಯು.